ಗ್ಯಾಸ್ ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡ್ರಿಗಿದೆ. ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡ್ರ್ ಏನಿದೆ ಅದರದ್ದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಇರ್ತದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಮೋದಿಯವರು ಈ ಗ್ಯಾಸ್ ಸಿಲಿಂಡ್ರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿಗೆ ಹೋಗಿತ್ತು, ಇವತ್ತು 849 ರೂಪಾಯಿಗೆ ಹೋಗಿದೆ. ಹಾಗಾಗಿ ಅವರು ಹಿಂದೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಪೈಪ್ಡ್ ಗ್ಯಾಸ್ ಅಂತ ಮನೆ ಮನೆಗೆ ಪೈಪ್ ಮುಖಾಂತರ ಗ್ಯಾಸನ್ನು ಕೊಡುವಂಥದ್ದು. ಹೇಗೆ ತಂತಿನಲ್ಲಿ ಕರೆಂಟ್ ಬರ್ತದೋ, ಪೈಪ್ನಲ್ಲಿ ನೀರು ಬರ್ತದೋ, ಹಾಗೆ ಪೈಪ್ನಲ್ಲೇ ಗ್ಯಾಸನ್ನು ಕೊಡಬೇಕು ಅಂತೇಳಿ ಅವರು ಪ್ರಧಾನಿ ಆದ ನಂತರ ಯೋಚನೆಯನ್ನು ಮಾಡಿ ಪೈಪ್ಡ್ ಗ್ಯಾಸ್ ಯೋಜನೆಯನ್ನು ತೊಗೊಂಬಂದರು. ನಮ್ಮ ಮೈಸೂರಿನಲ್ಲೂ ತಂದಿದ್ದೀವಿ ಅದನ್ನು ಪೈಪ್ಲೈನು ಲೇ ಮಾಡೋವಂಥದ್ದು ಕೆಲಸ ನಡೀತಾ ಇದೆ. ಒಂದು ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತೇಳಿ ಹೇಳಿದರೆ ನಿಮಗೆ 450 ರೂಪಾಯಿಂದ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದೇನು ಗ್ಯಾಸ್ ನಮ್ಮಲ್ಲಿ ಬರೋಲ್ಲ, ಅದು ಹೊರಗಡೆ ನಾವು ತರಿಸ್ಕೊಳ್ಳೋದು. ಅದ್ರಿಗೆ ಹಾಗಾಗಿ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ಸನ್ನೆಲ್ಲ ತೆಗಿಬೇಕು ಅಂತಂದರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ ಸಮಾನಾಂತರವಾಗಿ ಆ ಕೆಲಸವನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆದರೂ 50 ರೂಪಾಯಿ ಹೊರೆ ಆಗುತ್ತೆ ಅಂತಲೇ ಭಾವಿಸೋಣ. ಒಂದು ಗ್ಯಾಸ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ಸಿದ್ದರಾಮಯ್ಯನವರೇ ಹಾಗೂ ಡಿ ಕೆ ಶಿವಕುಮಾರ್ ಅವರೇ, ನೀವು ಬಂದಾದಮೇಲೆ ಏನೇನು ಜಾಸ್ತಿ ಆಗಿದೆ ಸರ್? ಗೃಹಲಕ್ಷ್ಮಿ ಕೊಡ್ತೀನಿ ಅಂದರೆ ಆ ತಿಂಗಳಿಂದ ಕೊಟ್ಟಿಲ್ಲ. ಯುವ ನಿಧಿ ಅಂದರೆ ಬೊಂಬಡೆ ಬಜಾಯಿಸಿದರೆ ಪ್ರಾರಂಭನೇ ಮಾಡಲಿಲ್ಲ. ಅನ್ನ ಯೋಜನೆಯನ್ನು ಮಾಡ್ತೀವಿ, ಅದಕ್ಕೊಂದು ಅನ್ನಭಾಗ್ಯನ ಕೊಡ್ತೀವಿ ಅಂತೇಳಿ ಹೇಳಿದ್ರಿ, 6 ತಿಂಗಳಿಂದ ಅದನ್ನು ಕೂಡ ಕೊಟ್ಟಿಲ್ಲ. ಆದರೆ ಮುದ್ರಾಂಕ ಬೆಲೆ ಏನು ರಿಜಿಸ್ಟ್ರೇಷನ್ ಕಾಸ್ಟನ್ನು ಜಾಸ್ತಿ ಮಾಡಿರಿ. ಮೊನ್ನೆ ಕರೆಂಟ್ ಬಿಲ್ಲನ್ನು 3.5 ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಯೂನಿಟಿಗೆ 3.5 ರೂಪಾಯಿ ಇತ್ತು, ಇವಾಗ 7.5 ರೂಪಾಯಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಮಿನಿಮಮ್ ಡೆಪಾಸಿಟ್ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡಿದಿರಿ, ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ, ವಾಟರ್ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ, ಕಸ ತೆಗಿಯೋಕ್ಕೂ ದುಡ್ಡು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದೀರಿ, ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದಿರಿ. ಹಾಗೆ ಯಾವುದೇ ಸರ್ಕಾರಿ ಸೇವೆಗಳಿರ್ಬೋದು ಒಂದನ್ನಾದ್ರೂ ಕೂಡ ನೀವು ಜನರಿಗೆ ಅಫೋರ್ಡೆಬಲ್ ಆಗಿ ಇಟ್ಟಿದ್ದೀರ. ನೀವು ಆಯಿತು, ರೈತ ಪಂಪ್ ಸೆಟ್ಟನ್ನು ಹಾಕ್ಕೊಳ್ತಿದ್ದ, ನಮ್ಮ ಸರ್ಕಾರ ಇರಬೇಕಾದ್ರೆ ಅವನು 24,000 ರೂಪಾಯಿನ ಕಟ್ಬಿಟ್ರೆ ಅವನಿಗೆ ಅದು ಟ್ರಾನ್ಸ್ಫಾರ್ಮರ್ ಸಮೇತ ಲೈನೂ ಹಾಕಿ ಕೊಡಬೇಕಾದು. ಇವಾಗ ಎಷ್ಟಾಗಿದೆ ಸರ್? 2 ಲಕ್ಷ ರೂಪಾಯಿ ಆಗಿದೆ. ನೀವು ರೈತನಿಗೆ ಇದನ್ನೇ ಕೊಡ್ತಾ ಇರೋವಂಥದ್ದು. ನಿಮ್ಮ ಸರ್ಕಾರದಲ್ಲಿ ಪ್ರತಿಯೊಂದ್ರ ಬೆಲೆನೂ ಜಾಸ್ತಿ ಆಗಿದೆ. ಮೊನ್ನೆ ಪೆಟ್ರೋಲ್ ಡೀಸೆಲ್ಲು ಯಾವಾಗಲೂ ಮೋದಿ ಸರ್ಕಾರ ಮೊನ್ನೆ ಪೆಟ್ರೋಲ್ ಡೀಸೆಲ್ ಬೆಲೆ ಯಾರು ಸರ್ ಜಾಸ್ತಿ ಮಾಡಿರೋವಂಥದ್ದು? ನಿಮ್ಮ ಸರ್ಕಾರ ಜಾಸ್ತಿ ಮಾಡಿರೋವಂಥದ್ದು. ಲೂಟಿ ಹೊಡಿತಾನೇ ಇದ್ದೀರಿ, ಜನರನ್ನು ಪ್ರತಿನಿತ್ಯನೂ ಸುಲಿಗೆ ಮಾಡ್ತಾಯಿದ್ದೀರಿ. ಅದನ್ನೆಲ್ಲ ಬಿಟ್ಟರೆ ಒಂದು ಗ್ಯಾಸು ಅಂತೀರಿ. ನಿಮ್ಮ ಸರ್ಕಾರದಲ್ಲಿ ಎಲ್ಲದರಲ್ಲೂ ಸುಲಿಗೆ ಮಾಡ್ತಾಯಿದ್ದೀರಲ್ಲ ಸರ್. ಕಸಾಯತಕ್ಕೂ ದುಡ್ಡು ಕೇಳ್ತಿದ್ದೀರಲ್ಲ ನೀವು. ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಸ್ಕ್ವೇರ್ ಫುಟ್ಟಿಗೆ 100 ರೂಪಾಯಿ ಮಾಡಿರೋದು ಯಾರು? ಡಿ ಕೆ ಶಿವಕುಮಾರ್ ಅವರೇ. ಬಿಲ್ಡರ್ಸಿಗೆ ಗೊತ್ತಿಲ್ವಾ? ನಮ್ಮ ಸರ್ಕಾರ ಇರಬೇಕಾದ್ರೆ 40% ಅಂತ ಹೇಳಿದಂತಹ ಗುತ್ತಿಗೆದಾರರ ಸಂಘದ ಕೆಂಪಣ್ಣ ನಿಮ್ಮ ಸರ್ಕಾರ ಬಂದಾದ್ಮೇಲೆ 60%ಗಿಂತ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ಆ ಸತ್ತೇ ಹೋಗ್ಬಿಟ್ಟ. ಈ ಕೆಲಸ ನಿಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಇದನ್ನು ಬಿಟ್ಬಿಟ್ಟು ಇದನ್ನು ಗ್ಯಾಸ್ ಪ್ರೈಸ್ ಅಂತ ಮಾತಾಡ್ತೀರಿ. ನಾವು ಪೈಪ್ಡ್ ಗ್ಯಾಸ್ ಕೊಡೋ ಮುಖಾಂತರ ಅದನ್ನು ಕೂಡ ತಹಬಂದಿಗೆ ನಾವು ತರ್ತೀವಿ. ಆದರೆ ನೀವು ಬ್ರ್ಯಾಂಡ್ ಬೆಂಗಳೂರು ಅಂತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರೇ, ಬ್ರ್ಯಾಂಡ್ ಬೆಂಗಳೂರಲ್ಲ, ಗುಂಡಿ ಬೆಂಗಳೂರು ಆಗಿದೆ. ಫಸ್ಟು ನೀವೇನು ಜನಕ್ಕೆ 2 ವರ್ಷದ ಹಿಂದೆ ಹೇಳಿದ್ರಿ, ಮೇ 20 ಬಂದರೆ 2 ವರ್ಷ ತುಂಬುತ್ತೆ ನಿಮ್ಮ ಸರ್ಕಾರ ಬಂದು. ನಿಮಗೆ ಕೊಟ್ಟ ಕೆಲಸವನ್ನು ಮಾಡ್ದಲೆ ಬರೀ ಯಾವಾಗಲೂ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೀರಿ. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸಿಕ್ತವ್ರ ಮೇಲೆಲ್ಲ ಏರು ಹೋಗ್ತೀರಿ, ಭಾಳ ಮಾತಾಡ್ತೀರಿ ನೀವು. ಮೊನ್ನೆ ಸ್ಟಾಲಿನ್ ಹತ್ರ ಹೋದಾಗ ಮೇಕೆದಾಟದ ಬಗ್ಗೆ ಮಾತಾಡಲಿಲ್ವಲ್ಲ ನೀವು? ಮಾತಾಡಿ ಸರ್ ಅದ್ರ ಬಗ್ಗೆ.